ಚಂಡಮಾರುತದ ಪರಿಣಾಮ ಚಾಮುಂಡಿ ಬೆಟ್ಟದಲ್ಲಿ ರಸ್ತೆಗೆ ಬಂಡೆ ಉರುಳಿ ಬಿದ್ದಿದೆ. ನಿರಂತರವಾಗಿ ಮೈಸೂರು ಭಾಗದಲ್ಲಿ ಮಳೆ ಸುರಿತಾ ಇದೆ. ಇದರ ಪರಿಣಾಮ ಕಲ್ಲು ಬಂಡೆ ರಸ್ತೆಗೆ ಜಾರಿ ಬಿದ್ದಿದೆ. ಚಾಮುಂಡಿ ಬೆಟ್ಟದ ಮುಖ್ಯ ರಸ್ತೆಗೆನೆ ಕಲ್ಲು ಬಂಡೆ ಉರುಳಿದೆ. ನಿರಂತರವಾಗಿ ಮಳೆ ಸುರಿತಾ ಇರುವ ಹಿನ್ನೆಲೆ ಮಣ್ಣು ಸಡಿಲಗೊಂಡಿದೆ. ಸಡಿಲಗೊಂಡಂತಹ ಹಿನ್ನೆಲೆಯಲ್ಲಿಯೇ ಕಲ್ಲು ಬಂಡೆ ಮುಖ್ಯ ರಸ್ತೆಗೆ ಉರುಳಿ ಬಿದ್ದಿರುವಂಥದ್ದು. ಅದನ್ನು ತೆರವು ಮಾಡುವ ಕಾರ್ಯಾಚರಣೆ ಈಗ ನಡೀತಾ ಇದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಬಂಡೆಗಳಿಂದ ಸಂಚಾರಕ್ಕೆ ಸ್ವಲ್ಪ ಸಮಯ ಅಡಚಣೆ ಉಂಟಾಯಿತು. ಸ್ಥಳಕ್ಕೆ ಅಧಿಕಾರಿಗಳು ಕೂಡ ಭೇಟಿ ಕೊಟ್ಟು ಪರಿಶೀಲನೆಯನ್ನ ಮಾಡಿದ್ದಾರೆ. ಈಗ ಕಲ್ಲು ಬಂಡೆ ತೆರವು ಕಾರ್ಯ ನಡೀತಾ ಇದೆ. ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಫೆಂಗಲ್ ಚಂಡಮಾರುತದ ಎಫೆಕ್ಟ್ ಜೋರಾಗಿರ್ತಕ್ಕಂಥದ್ದು. ನಿರಂತರವಾಗಿ 2 ದಿನಗಳಿಂದ ಸುರಿತಾ ಇರ್ತಕ್ಕಂಥ ಜಿಡಿ ಮಳೆಯಿಂದ ಅಲ್ಲಲ್ಲಿ ಒಂದಷ್ಟು ಅನಾಹುತಗಳಾಗ್ತಾ ಇವೆ. ಮೈಸೂರು ನಗರದಲ್ಲೂ ಕೂಡ ಈಗ ಮರಗಳು ಕಾರಿನ ಮೇಲೆ ಬಿದ್ದು ಜಖಮಾಗಿರುವಂತಹ ಘಟನೆ ನಡೆದಿದೆ. ಅದರ ಬೆನ್ನಲ್ಲೇ ಈಗ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಮಳೆಯ ನೀರಿನಿಂದ ಜಿಟಿ ಮಳೆಯ ನೀರಿನಿಂದ ಬೆಟ್ಟದ ಮೇಲಿಂದ ಬಂಡೆಗಳು ಉರುಳಿ ರಸ್ತೆಗೆ ಬಿದ್ದಿರ್ತಕ್ಕಂಥ ಘಟನೆಗಳು ಜರುಗಿರ್ತಕ್ಕಂಥದ್ದು. ನಾನೀಗ ಚಾಮುಂಡಿ ಬೆಟ್ಟದ ರಸ್ತೆಯಲ್ಲಿದ್ದೀನಿ. ನೀವೀಗ ಗಮನಿಸಬಹುದು, ಏನು ಬೆಟ್ಟದ ಮೇಲ್ಭಾಗದಲ್ಲಿರ್ತಕ್ಕಂಥ ಬಂಡೆಗಳೇನಿವೆ, 2 ದಿನಗಳಿಂದ ಸುರಿತಾ ಇರ್ತಕ್ಕಂತಹ ಜಿಟಿ ಮಳೆ ಏನಿದೆ, ಆ ಮಳೆಯ ಎಫೆಕ್ಟ್ ಇಂದಾಗಿ ನೀರಿನಲ್ಲಿ ತೇವವಾದಂತಹ ಕಲ್ಲುಗಳು ಈಗ ಬೆಟ್ಟದ ಮೇಲಿಂದ ಉರುಳಿ ಬರ್ತಾ ಇರ್ತಕ್ಕಂಥ ದೃಶ್ಯಾವಳಿಗಳನ್ನು ಕೂಡ ನೀವು ಇಲ್ಲಿ ಗಮನಿಸಬಹುದು. ಈಗ ಬೆಟ್ಟದ ತುದಿಯಲ್ಲಿದ್ದಂತಹ ಬಂಡೆ ಕಲ್ಲುಗಳೇನಿದವು ಅವೆಲ್ಲವೂ ಕೂಡ ಬಿದ್ದು ರಸ್ತೆಗೆ ಬಂದಿರತಕ್ಕಂಥದ್ದು. ಏನು ಚಾಮುಂಡಿ ಬೆಟ್ಟದಲ್ಲಿ ನಿರಂತರವಾಗಿ ನಡೀತಾ ಇರ್ತಕ್ಕಂತಹ ಅಭಿವೃದ್ಧಿ ಕಾಮಗಾರಿಗಳೇನಿವೆ, ಕಾಮಗಾರಿಗಳ ಎಫೆಕ್ಟ್ ನಿಂದಾಗಿ ಅಲ್ಲಲ್ಲಿ ಈ ರೀತಿಯಾದ ಭೂಕುಸಿತಗಳು ಕೂಡ ಆಗ್ತಾ ಇವೆ. ಕಳೆದ 2 ವರ್ಷಗಳಿಂದಲೂ ಕೂಡ ಮಳೆಗಾಲದ ಸಂದರ್ಭದಲ್ಲಿ ಚಾಮುಂಡಿ ಬೆಟ್ಟದ ರಸ್ತೆಗಳಲ್ಲಿ ಅಲ್ಲಲ್ಲಿ ಭೂಕುಸಿತ ಆಗುವಂತಹ ಘಟನೆಗಳು ಕೂಡ ಮರುಕಳಿಸ್ತಾ ಇರ್ತಕ್ಕಂಥದ್ದು. ಅದರ ಬೆನ್ನಲ್ಲೇ ಕೂಡ ಈ ಬಾರಿಯ ಸೈಕ್ಲೋನ್ ಏನಿತ್ತು, ಸೈಕ್ಲೋನ್ ಸಂದರ್ಭದಲ್ಲಿ 2 ದಿನಗಳಿಂದ ಆಗ್ತಾ ಇರ್ತಕ್ಕಂಥ ನಿರಂತರವಾದಂತಹ ಜಿಡಿ ಮಳೆ ಏನಿದೆ, ಆ ಮಳೆಯಲ್ಲಿ ಈಗ ಬೆಟ್ಟದ ಮೇಲ್ಭಾಗದಲ್ಲಿ ಇರ್ತಕ್ಕಂಥ ಕಲ್ಲುಗಳೇನಿವೆ, ಆ ಕಲ್ಲುಗಳು ಜಾರಿ ರಸ್ತೆಗೆ ಬರ್ತಾ ಇರ್ತಕ್ಕಂಥ ದೃಶ್ಯಾವಳಿಗಳು ಸಾಮಾನ್ಯವಾಗಿರ್ತಕ್ಕಂಥದ್ದು ನೀವಿನ್ನು ಗಮನಿಸಬಹುದು. ಈಗೇನು ಬಿದ್ದಿರ್ತಕ್ಕಂಥ ಕಲ್ಲೇನಿದೆ, ಆ ಕಲ್ಲಿನ ಮೇಲ್ಭಾಗದಲ್ಲೂ ಕೂಡ ಮತ್ತೊಂದು ಬಂಡೆ ಕೂಡ ಬೀಳುವಂತ ಸಾಧ್ಯತೆಯೂ ಕೂಡ ಇರ್ತಕ್ಕಂಥದ್ದು. ಸದ್ಯಕ್ಕೆ ಈಗ ಏನು ಮೈಸೂರು ಮಹಾನಗರ ಪಾಲಿಕೆಯ ಸಿಬ್ಬಂದಿಗಳು ರಸ್ತೆಯಲ್ಲಿ ಬಿದ್ದಿದ್ದಂತಹ ಕಲ್ಲುಗಳೇನಿವೆ ಅವುಗಳನ್ನ ತೆರವುಗೊಳಿಸಿ ಸಂಚಾರಕ್ಕೆ ಸುಗಮವಾದ ಸಂಚಾರಕ್ಕೆ ವ್ಯವಸ್ಥೆಯನ್ನು ಕೂಡ ಮಾಡಿಕೊಟ್ಟಿರ್ತಕ್ಕಂಥದ್ದು. ಆದರೆ ಸಾರ್ವಜನಿಕರ ಒತ್ತಾಯ ಆಗಿರ್ತಕ್ಕಂಥದ್ದು ಇದೊಂದು ಪ್ರವಾಸಿ ತಾಣ, ಜೊತೆಗೆ ಭಕ್ತರು ಹೆಚ್ಚಾಗಿ ಬರುವಂತಹ ಸ್ಥಳ ಆಗಿರೋ ಕಾರಣಕ್ಕಾಗಿ ಅದೆಲ್ಲದಕ್ಕಿಂತಲೂ ಮುಖ್ಯವಾಗಿ ವನ್ಯಜೀವಿಗಳು ಕೂಡ ಇರುವಂತಹ ಈ ಒಂದು ಪ್ರದೇಶವನ್ನ ಸಂರಕ್ಷಿಸಬೇಕು. ಇಲ್ಲಿ ಹೆಚ್ಚಿನ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿದ್ದೇ ಆದ್ರೆ ಮುಂದೆ ಈ ರೀತಿಯಾದಂತಹ ಅನಾಹುತಗಳು ಹೆಚ್ಚಾಗ್ತವೆ ಅನ್ನೋ ಒಂದು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಮದುವೆ ಚಿನ್ಕುರುಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮೈಸೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.